ಜೈಲಿನಲ್ಲಿ ಕೈದಿಗಳ ವಿಡಿಯೋ ವೈರಲ್ ಕೇಸ್ಗೆ ಸಂಬಂಧಪಟ್ಟಂತೆ ಪೊಲೀಸರ ವಿಚಾರಣೆಯನ್ನು ಮುಗಿಸಿ ಹೊರಟಿದ್ದಾರೆ ಧನ್ವೀರ್. ಮಾಧ್ಯಮಗಳಿಗೆ ಯಾವುದೇ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ತಂದೆ ಹಾಗೂ ವಕೀಲರ ಜೊತೆ ಬಂದು ಕಾರಿನಲ್ಲಿ ವಾಪಸ್ ಆಗಿದ್ದಾರೆ. ಬೆಳಗ್ಗಿನಿಂದಲೂ ನಟ ಧನ್ವೀರ್ಗೆ ಪೊಲೀಸರು ಡ್ರಿಲ್ ಮಾಡಿದ್ರು. ಸಿಸಿಬಿ ಅಧಿಕಾರಿಗಳಿಂದ ನಡೆದಿರುವಂತಹ ವಿಚಾರಣೆ ಇದು. ಯಾಕೆ ಅಂತ ಹೇಳಿದ್ರೆ ಇತ್ತೀಚೆಗೆ ಕಳೆದ ಒಂದು ವಾರದಿಂದ ಪರಪ್ಪನ ಅಗ್ರಹಾರ ಜೈಲು ಸೇರಿದಂತೆ ಬೇರೆ ಬೇರೆ ಜೈಲುಗಳಿಂದ ಆಗ್ತಾ ಇರುವಂಥ ವೈರಲ್ ವಿಡಿಯೋವನ್ನು ನೀವೆಲ್ಲರೂ ಕೂಡ ಗಮನಿಸಿದ್ದೀರಿ. ಆ ವಿಡಿಯೋ ಆಧಾರದ ಮೇಲೆ ಈ ಎಲ್ಲ ವಿಡಿಯೋಗಳು ವೈರಲ್ ಆಗ್ತಾ ಇದ್ದಂಗೆ ಈ ಕಡೆ ಧನ್ವೀರ್ನ ಕರೆಸಿ ವಿಚಾರಣೆ ಮಾಡಲಾಗ್ತಾ ಇದೆ. ಅಂದರೆ ಗೊತ್ತಿಲ್ಲ ಯಾಕೆ ಅವ್ರನ್ನ ಕರೆಸಿ ವಿಚಾರಣೆ ಮಾಡಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಕೊಡೋದಕ್ಕೂ ಕೂಡ ಧನ್ವೀರ್ ಮುಂದೆ ಬಂದಿಲ್ಲ. ಅಂದರೆ ಮಾಧ್ಯಮಗಳಿಗೆ ಯಾವುದೇ ರೀತಿಯಾಗಿ ಉತ್ತರ ಕೊಟ್ಟಿಲ್ಲ. ಅಂದರೆ ಈ ವೈರಲ್ ವಿಡಿಯೋದ ಹಿಂದೆ ಷಡ್ಯಂತ್ರ ಇದೆ ಅಂತ ಹೇಳಲಾಗ್ತಾ ಇದೆ. ಷಡ್ಯಂತ್ರ ಅಲ್ಲ, ಮಾಡಿರೋದು ಸತ್ಯ. ಆದರೆ 2023 ಮತ್ತು 25ರ ವಿಡಿಯೋ ಅಂತ ಹೇಳಲಾಗ್ತಾ ಇದೆ. ಅಂದರೆ ರೀಸೆಂಟ್ ವಿಡಿಯೋ ಅದೆಲ್ಲವೂ ಕೂಡ ಈಗೇನು ವೈರಲ್ ಆಗ್ತಾ ಇದೆ ಅಲ್ಲ, ಅಂದರೆ ಜೈಲಿನಲ್ಲಿರುವಂಥ ಖೈದಿಗಳಿಗೆ ಮೊಬೈಲ್ ಕೊಟ್ಟಿರೋದು ಆಗಿರ್ಬೋದು, ಅವರು ಬಳಸ್ತಾ ಇರುವಂಥ ಟಿವಿಗಳು, ಆಮೇಲೆ DJ ಸೌಂಡು, ಅವರ ಬರ್ತ್ಡೇ ಸೆಲೆಬ್ರೇಷನನ್ನು ನೋಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ನಮ್ಮ ವ್ಯವಸ್ಥೆ ಹಾಳಾಗಿ ಹೋಗಿದೆ ಅನ್ನೋದು ಗೊತ್ತಿರುವಂಥ ವಿಚಾರ. ಇನ್ನು ಮೇಲೆ ಆದರೂ ಸರಿ ಮಾಡುವಂಥ ಕೆಲಸವನ್ನು ಈ ಸರ್ಕಾರ ಮಾಡಬೇಕಾಗತ್ತೆ. ಇಲ್ಲ ಅಂತಂದರೆ ಇಂಥ ಖೈದಿಗಳಿಗೆ, ಇಂಥ ಟೆರರಿಸ್ಟ್ಗಳಿಗೆ ನೀವು ಯಾಕೆ ಜೈಲಿಗೆ ಕಳಿಸ್ತೀರಾ ಅಂತ ಯಾವುದೋ ರೆಸಾರ್ಟಲ್ಲಿ ಅವ್ರನ್ನ ಕಳಿಸ್ಬಿಡಿ, ಸುಮ್ಮನೆ ನೀವು ಜೈಲಿಗೆ ಕಳಿಸೋದಕ್ಕಿಂತ. ಬಟ್ ಈಗ ದರ್ಶನ್ ಆಪ್ತ ಧನ್ವೀರ್ ಅವ್ರನ್ನ ಕರೆಸಿ ಈಗ ಚರ್ಚೆ ಆಗ್ತಾ ಇರೋದು ಏನು ಅಂತ ಹೇಳಿದ್ರೆ, ದರ್ಶನ್ಗೆ ಯಾವುದೇ ರೀತಿಯ ಮೂಲಭೂತ ಸೌಕರ್ಯ ಸಿಗ್ತಾ ಇಲ್ಲ, ಹಾಗಾಗಿ ಆ ಕೋಪದಿಂದ ಒಳಗಡೆ ಏನೇನು ನಡೀತಾ ಇದೆ ಅದನ್ನು ವೈರಲ್ ಮಾಡಿದ್ದಾರೆ ಅಂಥೇಳಿ, ಅಂದರೆ ಷಡ್ಯಂತ್ರ ಮಾಡಿ ಅದನ್ನು ವೈರಲ್ ಮಾಡಲಾಗ್ತಾ ಇದೆ ಅಂತೇಳಿ. ಆದರೆ ಒಳಗಡೆ ನಡೀತಾ ಇರೋದು ಎಲ್ಲವೂ ಸತ್ಯ ಅಲ್ವಾ?